ಮಂಡ್ಯ ಜಿಲ್ಲೆ ಮದ್ದೂರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಇವತ್ತು ನಮಗೆ ಮೊನ್ನೆ ಪ್ರೇಮ ಅನ್ನುವಂಥ ಒಬ್ಬರು ಮಹಿಳೆ 2017ರಲ್ಲಿ ಉಜ್ಜೀವನ ಅನ್ನುವಂಥ ಒಂದು ಫೈನಾನ್ಸ್ ಕಂಪನಿಯ ಜೊತೆ ಅವರು ಒಂದು 6 ಲಕ್ಷ ಒಂದು ಸಾಲವನ್ನು ತೆಗೆದುಕೊಂಡಿರ್ತಾರೆ. ಅದಾದಮೇಲೆ ಕಾಲಕ್ಕೆ ಅವರು ಅದನ್ನು ಪೇಮೆಂಟ್ ಕೂಡ ಮಾಡ್ಕೊಂಡು ಬರ್ತಾ ಇರ್ತಾರೆ. ಕೆಲವು 6-7 ತಿಂಗಳಿಂದ ಅವರು ಕಂತುಗಳನ್ನು ಕಟ್ಟಿಲ್ಲ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಉಜ್ಜೀವನ ಅನ್ನುವಂಥ ಫೈನಾನ್ಸ್ ಕಂಪ್ನಿಯವರು ಸಿವಿಲ್ ಕೋರ್ಟ್ನಲ್ಲಿ ಮಂಡ್ಯ ಒಂದು ಸಿವಿಲ್ ಕೋರ್ಟ್ನಲ್ಲಿ ಅವರು ದಾವೆಯನ್ನು ದಾಖಲು ಮಾಡಿ ಸಿವಿಲ್ ಕೋರ್ಟ್ ಆದೇಶ 2024 ಆಗಸ್ಟ್ ತಿಂಗಳಲ್ಲಿ ಏನು ಆದೇಶ ಆಯಿತು, ಆದೇಶ ಪ್ರಕಾರ ಮನೆಯನ್ನು ಜಪ್ತಿ ಮಾಡಿದ್ದಾರೆ 21ನೇ ತಾರೀಕು. ಅದಾದ ನಂತರ ಈ ಘಟನೆ ಆಗಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ. ನಾನು ಕೂಡ ಇವತ್ತು ಅವರ ಮಕ್ಕಳ ಜೊತೆ ಮಾತನಾಡಿದ್ದೇನೆ. ಇಬ್ಬರು ಕೂಡ ಹೆಣ್ಮಕ್ಳು ಕೂಡ ಇಲ್ಲೇ ಇದ್ದಾರೆ. ಸೊ ಭಾಳ ವಿಷಾದನೀಯ ಮತ್ತು ಹುಡುಕಿನ ನಿರ್ಧಾರವನ್ನು ತಾಯಿ ತೆಗೆದುಕೊಂಡಿದ್ದಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ. ಜೊತೆಗೆ ಎರಡನೇದಾಗಿ ನಾನು ಬಹಳ ಮುಖ್ಯವಾಗಿ ಏನು ಮನೆಯನ್ನು ಜಪ್ತಿ ಮಾಡಿದ್ದಾರೆ, ಈ ಸಂದರ್ಭದಲ್ಲಿ ಮಾನವೀಯತೆಯ ದೃಷ್ಟಿ ಇರೋದರಿಂದ ಕೋರ್ಟ್ ಆದೇಶ ಇದ್ದರೂ ಕೂಡ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದು ಕೂಡಲೇ ಕೀಯನ್ನು ಹ್ಯಾಂಡ್ ಓವರ್ ಮಾಡೋಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾಗತ್ತೆ. ಸಂಬಂಧಿಕರಿಗೆ ತಿಳಿಸಿ ಕೀ ಓಪನ್ ಮಾಡ್ಕೊಳ್ಲಿಕ್ಕೆ ಹೇಳಿದ್ದೀನಿ. ಕೀಯನ್ನು ಒಂದು ತಾಸಿನಲ್ಲಿ ಕೀ ಹ್ಯಾಂಡ್ ಓವರ್ ಮಾಡೋಕ್ಕೆ ಹೇಳಿದ್ದೀನಿ, ಹಸ್ತಾಂತರ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಅವರ ಇಬ್ಬರು ಮಕ್ಕಳಿಗೂ ಕೂಡ ಸಾಂತ್ವನ ಹೇಳಿದ್ದೇನೆ. ಈ ಥರ ನಾವು ಮನೆ ಕೀಯನ್ನು ಹಸ್ತಾಂತರ ಮಾಡ್ತಾ ಇದ್ದೀವಿ, ತಮ್ಮ ಎಲ್ಲ ಸಂಬಂಧಿಕರಿಗೆ ತಿಳಿಸಿ ಕೂಡಲೇ ಅಂತ್ಯ ಸಂಸ್ಕಾರಕ್ಕೆ ಕ್ರಮವನ್ನು ಕೈಗೊಳ್ಳಿ ಅಂತಲೂ ಕೂಡ ಮಾತನ್ನು ಕೂಡ ನಾನು ಹೇಳಿದ್ದೀನಿ. ಎರಡನೇದಾಗಿ ಅವರ ರೀಜನಲ್ ಮ್ಯಾನೇಜರ್ ಅವ್ರನ್ನ ನಾನು ಬರಲಿಕ್ಕೆ ಹೇಳಿದ್ದೀನಿ. ಬೆಂಗಳೂರಿಂದ ಬರ್ತಾರೆ. ಬಂದಾದ ನಂತರ ಅವ್ರ ಹತ್ರ ಕೂತ್ಕೊಂಡು ಕೋರ್ಟ್ ಆದೇಶ ಏನಿದೆ, ಇವರು ಯಾವಾಗ ಲೋನ್ ತೊಗೊಂಡ್ರು, ಎಷ್ಟು ಕಟ್ಟಿದ್ರು ಅನ್ನುವಂಥ ಮಾಹಿತಿಗಳನ್ನು ತೆಗೆದುಕೊಂಡು ಮುಂದಿನ ಕ್ರಮ ಏನು ತೆಗೆದುಕೊಳ್ಬೇಕು ತಗೊಳ್ತೀವಿ. ಸಾಕಷ್ಟು ಸಣ್ಣ ಫೈನಾನ್ಸಲ್ಲೆಲ್ಲ ಸುಮಾರು ಇವರು ನಾನು ಅದನ್ನೇ ನೋಡಿದೆ, ಉಜ್ಜೀವನ ಸಂಸ್ಥೆಯಿಂದಲೇ ಸುಮಾರು 6 ಲಕ್ಷಕ್ಕೂ ಹೆಚ್ಚು ಲೋನ್ ತೆಗೆದುಕೊಂಡಿದ್ದಾರೆ. ಬೇರೆ ಬೇರೆ ಸುಮಾರು 8ರಿಂದ 9 ಸಂಸ್ಥೆಗಳ ಮೂಲಕ 85,000, 60,000, 70,000 ಈ ಥರನೂ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಅವರು ಹೇಳ್ತಾ ಇದ್ರು, ಮನೆಯ ಮಗಳನ್ನು 2ನೇ ಮಗಳನ್ನು ಮದುವೆ ಮಾಡಲಿಕ್ಕೋಸ್ಕರ ಈ ಲೋನ್ ತೆಗೆದುಕೊಂಡಿದ್ದು, ಮತ್ತು ಲೋನ್ ತಗೋಬೇಕಾದ್ರೆ ಆ ಮನೆಯನ್ನು ಅಡಮಾನವಾಗಿಟ್ಟಿದ್ರು ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಮಾನ್ಯ ನ್ಯಾಯಾಲಯದ ಆದೇಶ ಇರೋದರಿಂದ ನಾವು ಕೂಡ ಕಾನೂನಿನ ಇತಿಮಿತಿನೊಳಗಡೆ ಎಲ್ಲ ಪರಿಶೀಲನೆ ಮಾಡಬೇಕಾಗತ್ತೆ. ಅವ್ರಿಗೇನು ನ್ಯಾಯಯುತವಾಗಿ ಏನು ಪರಿಹಾರ ದೊರಕಬೇಕು, ಅವ್ರಿಗೇನು ಸಮಸ್ಯೆ ಇತ್ಯರ್ಥ ಆಗಬೇಕು, ಅದ್ರ ಬಗ್ಗೆ ನಾವು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.